ಮೋಟರೋಲಾ ಅಂತೂ ಒಂದು ಟೈಮಲ್ಲಿ ಕ್ಲೀನ್ ಯು ಐ, ಸ್ಮೂತ್ ಎಕ್ಸ್ಪೀರಿಯನ್ಸ್ ಅಂತ ನೇಮ್ ಮಾಡಿಕೊಂಡ ಬ್ರ್ಯಾಂಡ್ ಆಗಿತ್ತು. ಆದರೆ ಈಗ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಜಾಸ್ತಿ ಆದಮೇಲೆ ಮೋಟರೋಲಾ ಕೂಡ ಅಗ್ರೆಸಿವ್ ಸ್ಪೆಸಿಫಿಕೇಶನ್ ಜೊತೆ ಕಮ್ಬ್ಯಾಕ್ ಮಾಡ್ತಾ ಇದೆ. ಇವತ್ತು ನಮ್ಮ ಹತ್ರ ಇದೆ ಮೋಟರೋಲಾ H70 Pro. ಆನ್ ಪೇಪರ್ ಸ್ಪೆಸಿಫಿಕೇಶನ್ನ ನಾವು ನೋಡಿದರೆ 144 ಹರ್ಟ್ಸ್ ಡಿಸ್ಪ್ಲೇ, 6500 mAh ಬ್ಯಾಟ್ರಿ, ಸೋನಿ LYTR ಕ್ಯಾಮ್ರಾ, ಪವರ್ಫುಲ್ ಪ್ರೊಸೆಸರ್, ಫುಲ್ ಫ್ಲಾಗ್ಶಿಪ್ ಥರ ಕಾಣಿಸುತ್ತೆ. ಆದರೆ ಕ್ವೆಶನ್ ಏನು ಅಂತ ಅಂದರೆ, ಇದು ಡೈಲಿ ಯೂಸೇಜಲ್ಲಿ ಸೇಮ್ ಪರ್ಫಾರ್ಮೆನ್ಸ್ನ ಕೊಡುತ್ತಾ, ಇಲ್ಲಾಂದರೆ ಜಸ್ಟ್ ಮಾರ್ಕೆಟಿಂಗ್ ಸ್ಪೆಸಿಫಿಕೇಶನ್ ಫೋನ್ ಆಗಿ ಉಳ್ಕೊಳ್ಳುತ್ತಾ ಅಂತ ನಾನು ಇವತ್ತಿನ ವಿಡಿಯೋಲಿ ಕಂಪ್ಲೀಟಾಗಿ ಅನ್ಬಾಕ್ಸಿಂಗ್ ಮಾಡಿ ಫುಲ್ ಡೀಟೇಲ್ ಆಗಿ ರಿವ್ಯೂನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ನಾವು ಇದರ ಪ್ರೈಸಿಂಗಿಂದನೇ ಶುರು ಮಾಡೋದಾದರೆ, ಇದು ಬಂದು ನಮಗೆ 2 ಡಿಫ್ರೆಂಟ್ ವೇರಿಯಂಟಲ್ಲಿ ಸಿಗ್ತಾ ಇದೆ. 8GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 38,999 ಆಗುತ್ತೆ. ಇನ್ನೊಂದು 12GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 41,999 ಆಗುತ್ತೆ. ಇನ್ನು ನಾವು ಇದರ ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಮೋಟರೋಲಾ ಟಿಪಿಕಲ್ ಕ್ಲೀನ್ ಪ್ಯಾಕೇಜಿಂಗ್ ಜೊತೆಗೆ ಸಿಗುತ್ತೆ. ಬಾಕ್ಸ್ ಓಪನ್ ಮಾಡಿದ್ರೆ ಫೋನ್ ಜೊತೆಗೆ 90 ವ್ಯಾಟ್ ಫಾಸ್ಟ್ ಚಾರ್ಜರ್, ಟೈಪ್ ಸಿ ಟು ಟೈಪ್ ಸಿ ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್, ಯೂಸರ್ ಮ್ಯಾನ್ಯುಯಲ್ ಸಿಗುತ್ತೆ. ಆದರೆ ಇದರಲ್ಲಿ ಬ್ಯಾಕ್ ಕವರ್ ಸಿಗೋದಿಲ್ಲ. ಇದನ್ನ ನೀವು ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ. ಓವರ್ ಆಲ್ ಬಾಕ್ಸ್ ಕಂಟೆಂಟ್ಸ್ ಡೀಸೆಂಟ್ ಆಗಿದೆ. ನೆಕ್ಸ್ಟ್ ನಾವು ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಕಡೆ ಬಂದ್ರೆ, ಈ ಫೋನ್ನ ಲುಕ್ ಅಂತೂ ತುಂಬಾ ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡ್ ವೇಗನ್ ಲೆದರ್ ಇದೆ, ಕ್ಲೀನ್ ಮಿನಿಮಲ್ ಡಿಸೈನ್ ಇದೆ. ಈ ಫೋನ್ ಬಂದು ನಮಗೆ 3 ಕಲರ್ಸ್ ಅಲ್ಲಿ ಸಿಗ್ತಾ ಇದೆ. ಪ್ಯಾಂಟಾನ್ ಲಿಲಿ ವೈಟ್, ಪ್ಯಾಂಟಾನ್ ಟೀ ಹಾಗೂ ಪ್ಯಾಂಟಾನ್ ಟೈಟನ್. ಈ 3 ಕಲರ್ಸ್ ಅಲ್ಲಿ ವೇಗನ್ ಲೆದರ್ ಬ್ಯಾಕ್ ಸಿಗ್ತಾ ಇದೆ. ಆದರೆ 3 ಕಲರ್ಸ್ ಅಲ್ಲಿ ಡಿಫ್ರೆಂಟ್ ಫಿನಿಶಿಂಗ್ ನೋಡೋದಕ್ಕೆ ಸಿಗುತ್ತೆ. ಕ್ಯಾಮ್ರಾ ಮಾಡ್ಯೂಲ್ ಸ್ಲೈಟ್ಲಿ ದೊಡ್ಡದಾಗಿದೆ. ಇದಕ್ಕೆ ಸ್ಕ್ರಾಚಸ್ ಆಗ್ಬೋದು, ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿನೇ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಇದು ಪ್ರೀಮಿಯಂ ಫೀಲ್ನ ಕೊಡ್ತಾ ಇದೆ. ಈ ಫೋನ್ 6.99 mm ಥಿಕ್ನೆಸ್ನ ಹೊಂದಿದೆ. 183 ಗ್ರಾಮ್ ವೇಟ್ ಇದೆ. ಮತ್ತೆ ಇದು ಲೈಟ್ ವೈಟ್ ಫೀಲ್ ಆಗ್ತಾ ಇದೆ. ಇದು ಕರ್ವಿ ಡಿಸೈನ್ ಜೊತೆಗೆ ಬಂದಿರೋದ್ರಿಂದ ನಿಮ್ಮ ಕೈಯಲ್ಲಿ ಇದು ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಇದರ ಸೈಡ್ಗೆ ಪಾಲಿಕಾರ್ಬನೇಟ್ ಫ್ರೇಮ್ ಇದೆ. ಸ್ವಲ್ಪ ಮೆಟಾಲಿಕ್ ಶೈನ್ ಫಿನಿಶಿಂಗ್ ಇದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. MIL STD 810H ಸರ್ಟಿಫಿಕೇಶನ್ ಕೂಡ ಇದೆ. ಜೊತೆಗೆ IP68 ಪ್ಲಸ್ IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಈ ಫೋನ್ಗೆ ಏನೂ ಆಗೋದಿಲ್ಲ. ಆದರೆ ಡ್ಯೂರಬಿಲಿಟಿ ಸೈಡಲ್ಲಿ ಫುಲ್ ಸ್ಟ್ರಾಂಗ್ ಆಗಿದೆ. ನೀರು, ಡಸ್ಟ್ ಡ್ರಾಪ್ಸ್, ಯಾವುದೇ ಟೆನ್ಷನ್ಸ್ ಬೇಡ. ಇನ್ನು ಇದರ ಇನ್ ಹ್ಯಾಂಡ್ ಫೀಲ್ ಕೂಡ ತುಂಬ ಚೆನ್ನಾಗಿದೆ. ಇದರ ಹ್ಯಾಪ್ಟಿಕ್ಸ್ ಕೂಡ ಚೆನ್ನಾಗಿದೆ. ವೈಬ್ರೇಷನ್ ಮೋಟಾರ್ನ ಡಿಫ್ರೆಂಟ್ ಸ್ಟ್ರೆಂತ್ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಟೈಪ್ ಮಾಡುವಾಗ ಸೆಪರೇಷನ್ ಫೀಲ್ ಆಗುತ್ತೆ. ನೆಕ್ಸ್ಟ್ ನಾವು ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ನ ನೋಡೋದಾದ್ರೆ, ಈ ಫೋನ್ ರೈಟ್ ಹ್ಯಾಂಡ್ ಸೈಡಲ್ಲಿ ಪವರ್ ಬಟನ್ ಇದೆ, ವಾಲ್ಯೂಮ್ ಬಟನ್ ಸಿಗುತ್ತೆ. ಈ ಫೋನ್ ಮೇಲೆ ಮೈಕ್ರೋಫೋನ್ ಸಿಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ AI ಕೀ ಬಟನ್ ಸಿಗುತ್ತೆ. ಇದು ಯೂಸ್ಫುಲ್ ಆಗಿದೆ. ಇದರಿಂದ AI ಟಾಸ್ಕ್ನ ಆನ್ ಮಾಡ್ಕೋಬಹುದು. ಇನ್ನು ಫೋನ್ ಕೆಳಗಡೆ ಸ್ಪೀಕರ್ ಗ್ರಿಲ್ ಸಿಗುತ್ತೆ. ಟೈಪ್ ಸಿ ಪೋರ್ಟ್ ಇದೆ, ಮೈಕ್ರೋಫೋನ್ ಸಿಗುತ್ತೆ, ಸಿಮ್ ಕಾರ್ಡ್ ಟ್ರೇ ಇದೆ. ಹಾಗೆ ಇದು ಸ್ಲಿಮ್ ಫೋನ್ ಆಗಿದ್ರು ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ. ಡೋಲ್ಬಿ ಅಟ್ಮಾಸ್ ಮತ್ತೆ ಹೈರಿಸ್ ಆಡಿಯೋ ಸಪೋರ್ಟ್ ಕೂಡ ಇದೆ. ಮತ್ತೆ ಕೆಳಗಡೆ ಸ್ಪೀಕರ್ನ ಕವರ್ ಮಾಡಿದ್ರು ಮೇಲ್ಗಡೆ ಇರೋ ಸ್ಪೀಕರಲ್ಲಿ ಲೌಡ್ ಫೀಲ್ ಆಗುತ್ತೆ. ಪರ್ಫೆಕ್ಟ್ ಬ್ಯಾಲೆನ್ಸ್ ಇಲ್ಲ. ಆದರೆ ಅಪ್ಪರ್ ಸ್ಪೀಕರ್ ಲೌಡ್ ಆಗಿದೆ. ಮತ್ತೆ ಡೀಟೇಲ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಬೇಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ನಾವು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.8 ಇಂಚಸ್ 1.5K ರೆಸಲ್ಯೂಷನ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಗಿದೆ. ಇದರಿಂದ ಇದರಲ್ಲಿ ಕಂಟೆಂಟ್ಸ್ನ ನೋಡುವಾಗ ಡೀಟೇಲ್ಸ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಬೆಸಲ್ಸ್ ಕೂಡ ಕಡಿಮೆ ಇದೆ. ಡಿಸ್ಪ್ಲೇಯಲ್ಲಿ ಕಲರ್ ಸ್ವಲ್ಪ ಪಂಚಿಯಾಗಿ ಫೀಲ್ ಆಗುತ್ತೆ. ಈ ಡಿಸ್ಪ್ಲೇ HDR10 ಸಪೋರ್ಟ್ ಮಾಡುತ್ತೆ. ಯೂಟ್ಯೂಬಲ್ಲಿ 4K HDR ಕಂಟೆಂಟ್ಸ್ ಪ್ಲೇ ಮಾಡ್ಕೋಬಹುದು. ನೆಟ್ಫ್ಲಿಕ್ಸಲ್ಲಿ HDR ಸಪೋರ್ಟ್ ಇಲ್ಲ, ಕೇವಲ ವೈಡ್ ಬ್ಯಾಂಡ್ L1 ಸಪೋರ್ಟ್ ಇದೆ ಅಷ್ಟೇ. ಫುಲ್ HD ಕಂಟೆಂಟ್ಸ್ ಕೂಡ ನಾವು ನೋಡ್ಬೋದು. ಹಾಗೆ ಕಂಟೆಂಟ್ಸ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಚೆನ್ನಾಗಿರುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದರಲ್ಲಿ 5200 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಔಟ್ಡೋರ್ ಡೈರೆಕ್ಟ್ ಸನ್ಲೈಟ್ ಅಲ್ಲಿನೂ ಡಿಸ್ಪ್ಲೇ ಬ್ರೈಟ್ ಆಗಿ ಇರುತ್ತೆ. ಡಿಸ್ಪ್ಲೇ ಬ್ರೈಟ್ನೆಸ್ ಕಡಿಮೆ ಮಾಡಿದ್ರೂ ಆಂಟಿ ಫ್ಲಿಕ್ಕರ್ ಮೋಡ್ ಇರೋದ್ರಿಂದ ಇದು ಫ್ಲಿಕ್ಕರ್ ಏನೂ ಆಗೋದಿಲ್ಲ. ಇದು ನಿಮ್ಮ ಕಣ್ಗಳಿಗೂ ಕೂಡ ಸೇಫ್ ಆಗಿ ಇರುತ್ತೆ. ಡಿಸ್ಪ್ಲೇನ ಟಚ್ ರೆಸ್ಪಾನ್ಸ್ ಕೂಡ ಇದರಲ್ಲಿ ಚೆನ್ನಾಗಿದೆ. ವೆಟ್ ಹ್ಯಾಂಡ್ಸ್ ಇದ್ರೂ ರೆಸ್ಪಾನ್ಸಿವ್ ಆಗಿ ಇರುತ್ತೆ. ಡಿಸ್ಪ್ಲೇ ಒಳಗಡೆ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಇದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಆಲ್ವೇಸ್ ಆನ್ ಆಗಿ ಇರುತ್ತೆ. 10 ಸೆಕೆಂಡ್ಸ್ ನಂತರ ಇದು ಏನೋ ಆಫ್ ಆಗೋದಿಲ್ಲ. ಇನ್ನು ನಾವು ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಸೋನಿ ಲಿಟಿಯ 710 ಸೆನ್ಸರ್ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಇದು ಮ್ಯಾಕ್ರೋ ಆಗಿನೂ ಸಹ ಕೆಲಸ ಮಾಡುತ್ತೆ. ಇನ್ನೊಂದು 3-in-1 ಲೈಟ್ ಸೆನ್ಸರ್ ಸಿಗುತ್ತೆ.
ಮತ್ತು ಇದು ಫ್ರಂಟಲ್ಲಿ ನಮಗೆ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಇದನ್ನು ನಾವು 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ಅಂತಲೇ ಹೇಳ್ಬೋದು. ಆದರೆ ಈ ಸತಿ ಮೋಟೋ ಅವರು ಟೆಲಿಫೋಟೋನ ರಿಮೂವ್ ಮಾಡಿದ್ದಾರೆ. ಈಗ ನಾವು ಮೊದಲು ಅಲ್ಟ್ರಾ ವೈಡ್ ಮತ್ತು ಮೇನ್ ಕ್ಯಾಮ್ರಾ ಫೋಟೋಸ್ಗಳನ್ನ ನೋಡೋಣ. ಕಲರ್ಸ್ ಯೂನಿಫಾರ್ಮಿಟಿ ಚೆನ್ನಾಗಿ ಬರ್ತಾ ಇದೆ. ಎರಡೂ ಕ್ಯಾಮ್ರಾಗಳು ಯೂನಿಫಾರ್ಮ್ ಕಲರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ನೀವು ನೋಟಿಸ್ ಮಾಡ್ತೀರಾ ಅಂತಂದರೆ ಡಿಫ್ರೆಂಟ್ ಸ್ಕಿನ್ ಟೋನ್ ಫೋಟೋಗಳಲ್ಲಿ ನೋಡ್ಬೋದು. ಸ್ಕಿನ್ ಟೋನ್ಸ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೆ. ಸ್ವಲ್ಪ ಪಂಚಿ ಕಲರ್ಸ್ಗಳು ಬರುತ್ತೆ. ಎಲ್ಲ ಯೂಶಲಿ ಮೋಟೋ ಫೋನ್ಸಲ್ಲಿ ಇರೋ ಹಾಗೆಯೇ ಇದರಲ್ಲೂ ಬರುತ್ತೆ. ಆದರೆ ಎರಡೂ ಕಲರ್ ಪ್ರೊಫೈಲ್ಸ್ಗಳು ಸಿಗುತ್ತೆ. ಒಂದು ನ್ಯಾಚುರಲ್, ಇನ್ನೊಂದು ವಿವಿಡ್. ಈ ವಿವಿಡಲ್ಲಿ ನಾವು ಸ್ವಲ್ಪ ಕಲರ್ ಸ್ವಲ್ಪ ಬೂಸ್ಟ್ ಆಗಿರೋದನ್ನ ನೋಡ್ಬೋದು. ಇದ್ರ ಜೊತೆಗೆ ಡೀಟೇಲ್ಸ್ ನೋಡಿದರೆ ಅಲ್ಟ್ರಾ ವೈಡ್ ಕೂಡ ಡೇ ಟೈಮ್ನಲ್ಲಿ ಚೆನ್ನಾಗಿ ಡೀಟೇಲ್ಸ್ನ ಕೊಡುತ್ತೆ. ಈವನ್ ಲೋ ಲೈಟಲ್ಲಿ ಕೂಡ ಅಲ್ಟ್ರಾ ವೈಡ್ ಫೋಟೋಸ್ಗಳು ಬ್ರೈಟ್ ಆಗಿ ಬರ್ತಾ ಇದೆ. ಅದೇ ರೀತಿ ಮೇನ್ ಕ್ಯಾಮ್ರಾ ಅಲ್ಲೂ ನೀವು ನೋಟಿಸ್ ಮಾಡ್ಬೋದು. 1x ಹಾಗೆ 2x ಅಲ್ಲಿ ಫೋಟೋಸ್ನ ತೆಗಿಬೋದು. 2x ಅಲ್ಲಿ ಕೂಡ ಡೀಟೇಲ್ಸ್ ಚೆನ್ನಾಗಿ ಕಾಣಿಸುತ್ತೆ. ಹ್ಯೂಮನ್ ಸಬ್ಜೆಕ್ಟಲ್ಲೂ ನೋಟಿಸ್ ಕೂಡ ಮಾಡ್ಬೋದು. ನಾನ್ ಹ್ಯೂಮನ್ ಆಬ್ಜೆಕ್ಟ್ಸಲ್ಲೂ ಕೂಡ ನೋಟಿಸ್ ಮಾಡ್ಬೋದು. ಡೀಟೇಲ್ಸ್ ಚೆನ್ನಾಗಿ ಬರ್ತಾ ಇದೆ. ಜೊತೆಗೆ HDR ಪ್ರೊಸೆಸಿಂಗ್ ಮತ್ತು ಡೈನಮಿಕ್ ರೇಂಜ್ ಕೂಡ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಇದರಲ್ಲಿ ಕೆಲವು AI ಫೋಟೋ ಎನ್ಹಾನ್ಸ್ಮೆಂಟ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ಉದಾಹರಣೆಗೆ ಬ್ಯಾಕ್ಗ್ರೌಂಡ್ ತುಂಬ ಬ್ಲೌನ್ ಔಟ್ ಆಗಿದ್ರೆ ಫೋಟೋ ಕ್ಲಿಕ್ ಮಾಡಿದ ಮೇಲೆ ಚೆನ್ನಾಗಿ ಅಡ್ಜಸ್ಟ್ ಮಾಡುತ್ತೆ. ಅದರಿಂದ ನಾವು ಸಣ್ಣ ಫೇಸ್ ಬ್ಯಾಕ್ಗ್ರೌಂಡಲ್ಲಿ ಇರೋ ಥರ ಫೋಟೋ ತೆಗೆದ್ರೂ ಕೂಡ ಇದು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಮೇನ್ ಕ್ಯಾಮ್ರಾಯಿಂದ ಕೆಲವು ಲೋ ಲೈಟ್ ಫೋಟೋಸ್ ಕೂಡ ನಾವು ತೆಗೆದಿದ್ದೀವಿ. ನೈಟ್ ಮೋಡಲ್ಲಿ 2x ಝೂಮ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ 1x ಅಲ್ಲಿ ಲೋ ಲೈಟಲ್ಲಿ ಡೀಟೇಲ್ಸ್ ಚೆನ್ನಾಗಿ ಫೀಲ್ ಆಗುತ್ತೆ. ಆದರೆ ಮೊದಲು ಟೆಲಿಫೋಟೋ ಇರೋದ್ರಿಂದ ಜಾಸ್ತಿ ಝೂಮ್ ಮಾಡ್ಬೋದಾಗಿತ್ತು. ಆದರೆ ಈಗ ಮ್ಯಾಕ್ಸಿಮಮ್ 20x ಝೂಮ್ ಮಾತ್ರ ಮಾಡ್ಬೋದು. ಆದರೆ ಈ ಬಾರಿ ಕೂಡ ಪೋರ್ಟ್ರೇಟ್ಸ್ ತೆಗೆದಾಗ 3 ಡಿಫ್ರೆಂಟ್ ಫೋಕಲ್ ಲೆನ್ಸ್ ಆಪ್ಷನ್ಸ್ಗಳು ಸಿಗುತ್ತೆ. ಅಂದರೆ ಬೇರೆ ಬೇರೆ ಫೋಕಲ್ ಲೆನ್ಸಲ್ಲಿ ಪೋರ್ಟ್ರೇಟ್ಸ್ನ ನಾವು ತೆಗಿಬೋದು. ಮ್ಯಾಕ್ಸಿಮಮ್ ಅಂತಂದರೆ 50mm ಅಥವಾ 2x ಝೂಮಲ್ಲಿ ಡೀಟೇಲ್ಸ್ ಚೆನ್ನಾಗಿ ನೋಟಿಸ್ ಆಗ್ತಾ ಇದೆ. ಸ್ವಲ್ಪ ಎಡ್ಜ್ ಡಿಟೆಕ್ಷನಲ್ಲಿ ಸ್ವಲ್ಪ ಇಶ್ಯೂ ಇದೆ ಅಂತ ಅನಿಸುತ್ತೆ. ಆದರೆ ಇದು ಚೆನ್ನಾಗಿ ಬ್ಲರ್ ಮಾಡುತ್ತೆ. ಮೊದಲು ಟೆಲಿಫೋಟೋ ಇದ್ದಾಗ ಪೋರ್ಟ್ರೇಟ್ಸ್ ತುಂಬ ಡೀಟೇಲ್ ಆಗಿ ಬರ್ತಾ ಇತ್ತು. ಜೊತೆಗೆ ಎಡ್ಜ್ ಡಿಟೆಕ್ಷನ್ ಕೂಡ ಪ್ರಿಸೈಸ್ ಆಗಿ ಇರ್ತಾ ಇತ್ತು. ಡೀಟೇಲ್ಸ್ ಕೂಡ ಸಿಗುತ್ತೆ, ಯಾಕಂದರೆ ಮೇನ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಆದರೆ ಎಡ್ಜ್ ಡಿಟೆಕ್ಷನ್ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕಾಗಿದೆ. ಇನ್ನು ಸೆಲ್ಫಿ ಕಡೆ ಬಂದರೆ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೆಲ್ಫಿ ಫೋಟೋಸ್ ಡೀಟೇಲ್ಸ್ ಆಗಿ ಬರುತ್ತೆ. ಡೈನಮಿಕ್ ರೇಂಜ್ ಕೂಡ ಚೆನ್ನಾಗಿದೆ. ಅಗೇನ್ಸ್ಟ್ ದ ಲೈಟಲ್ಲಿ ಕೂಡ ನಾವು ಕೆಲವು ಫೋಟೋಸ್ನ ತೆಗೆದಿದ್ದೀವಿ. ಇದು ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೆ. ನೀವು ಸೆಲ್ಫಿ ಪೋರ್ಟ್ರೇಟ್ಸ್ನ ನೋಡಿದರೆ ಎಡ್ಜ್ ಡಿಟೆಕ್ಷನಲ್ಲಿ ಯಾವುದೇ ಇಶ್ಯೂಸ್ ಕಾಣಿಸೋದಿಲ್ಲ. ಲೋ ಲೈಟ್ ಸೆಲ್ಫೀಸ್ ಕೂಡ ನಮಗೆ ಇದರಲ್ಲಿ ಬ್ರೈಟ್ ಆಗಿ ಬರ್ತಾ ಇದೆ. ಚೆನ್ನಾಗಿ ಡೀಟೇಲ್ಸ್ನ ಕೊಡುತ್ತೆ. ಹಾಗಾಗಿ ಈ 3 ಕ್ಯಾಮ್ರಾಗಳಲ್ಲಿ ಒಳ್ಳೆಯ ಸೆನ್ಸರ್ನ ಸಿಗುತ್ತೆ. ಓವರಾಲ್ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತ ಅಂದರೆ ಇದು 3 ಕ್ಯಾಮ್ರಾಗಳಿಂದ ನೀವು 4K ವಿಡಿಯೋಸ್ನ 60 FPS ಅಲ್ಲಿ ಶೂಟ್ ಮಾಡ್ಕೋಬೋದು. ಅಲ್ಟ್ರಾ ವೈಡಿಂದ 4K ವಿಡಿಯೋಸ್ನ 60 FPS ಅಲ್ಲಿ ಶೂಟ್ ಮಾಡ್ಬೋದು. ಮೇನ್ ಕ್ಯಾಮ್ರಾಯಿಂದ ಕೂಡ 4K ವಿಡಿಯೋಸ್ನ 60 FPS ಅಲ್ಲಿ ನಾವು ಶೂಟ್ ಮಾಡ್ಬೋದು. ವಿಡಿಯೋಸ್ಗಳು ಸ್ಟೇಬಲ್ ಆಗಿ ಬರುತ್ತೆ. ರನ್ನಿಂಗ್ ಮಾಡ್ತಾ ಇದ್ರೂ ಕೂಡ ಇದು ಸ್ಟೇಬಲ್ ಫೀಲ್ ಆಗುತ್ತೆ. ಹಾಗೆ ಫ್ರಂಟ್ ಕ್ಯಾಮ್ರಾಯಿಂದ ಕೂಡ ನಾವು 4K ವಿಡಿಯೋಸ್ನ 60 FPS ಅಲ್ಲಿ ಶೂಟ್ ಮಾಡ್ಬೋದು. ಇದರಲ್ಲಿನೂ ಸ್ಟೇಬಲ್ ವಿಡಿಯೋಸ್ಗಳು ಬರುತ್ತೆ. ಜೊತೆಗೆ ವಿಡಿಯೋಲಿ ಹಾರಿಸಾನ್ ಲಾಕ್ ಸಪೋರ್ಟ್ ಕೂಡ ಸಿಗುತ್ತೆ. ಅದನ್ನು ಆನ್ ಮಾಡಿದ್ರೆ ಫೋನ್ ಹೇಗೆ ಮೂವ್ ಮಾಡಿದ್ರೂ ವಿಡಿಯೋ ಸ್ಟ್ರೈಟ್ ಆಗಿ ಶೂಟ್ ಆಗಿರುತ್ತೆ. ಇದ್ರ ಜೊತೆಗೆ ಫ್ರೇಮ್ ಮ್ಯಾಚ್ ಅನ್ನೋ ಯುನೀಕ್ ಫೀಚರ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆದರೆ ಮೋಟೋ ಫೋನ್ಸಲ್ಲಿ ಗ್ಯಾಲರಿ ಆ್ಯಪ್ ಸಿಗೋದಿಲ್ಲ. ಆದರೆ ಗೂಗಲ್ ಫೋಟೋಸ್ ಸಿಗುತ್ತೆ. ಇದರಿಂದ ಕೆಲವು AI ಫೀಚರ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಎರೇಸ್ ಮಾಡ್ಬೋದು, ಸಬ್ಜೆಕ್ಟ್ ಮೂವ್ ಮಾಡ್ಬೋದು, ಬ್ಲರ್ ಫೋಟೋ ಅನ್ಬ್ಲರ್ ಮಾಡ್ಬೋದು. ಹಾಗಾಗಿ ಕ್ಯಾಮ್ರಲ್ಲಿ ಕೆಲವು ಫೀಚರ್ಸ್ಗಳು ನಾವು ಟ್ರೈ ಮಾಡ್ಬೋದು. ನಾವು ಈ ಫೋನಲ್ಲಿ ಕ್ಲಿಕ್ ಮಾಡಿರೋ ಫೋಟೋಸ್ ಹಾಗೆ ವೀಡಿಯೋಸ್ನ ಗೂಗಲ್ ಡ್ರೈವಲ್ಲಿ ಹಾಕಿರ್ತೀನಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ. ನಿಮಗೆ ಇನ್ನೂ ಬೆಟರ್ ಐಡಿಯಾ ಸಿಗುತ್ತೆ. ಈಗ ನಾವು ಇದರ ಪರ್ಫಾರ್ಮೆನ್ಸ್ ಕಡೆ ಬರೋಣ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8500 ಎಕ್ಸ್ಟ್ರೀಮ್ ಪ್ರೊಸೆಸರ್ ಸಿಗ್ತಾ ಇದೆ. ಇದರ ಅಂಟುಟು ಸ್ಕೋರ್ ನೋಡಿದ್ರೆ 2 ಮಿಲಿಯನ್ ಮೇಲೆನೆ ಬರುತ್ತೆ. ಇದರ ರ್ಯಾಮ್ ಹಾಗೆ ಸ್ಟೋರೇಜ್ ಟೈಪ್ ಎರಡೂ ಕೂಡ ಚೆನ್ನಾಗಿದೆ. ಅಂದರೆ ಇದರಲ್ಲಿ LPDDR5X ರ್ಯಾಮ್, UFS 4.1 ಸ್ಟೋರೇಜ್ ಸಿಗುತ್ತೆ. ಇದರ UFS ಸ್ಕೋರ್ ಹಾಗೆ ಗೀಕ್ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಈ ಸ್ಪೆಸಿಫಿಕೇಶನ್ ಜೊತೆ ಲೈವ್ ಟಚ್ ಪರ್ಫಾರ್ಮೆನ್ಸ್ನ ನಾವು ನೋಡಿದರೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಆ್ಯಪ್ಸ್ ಕ್ಲೋಸ್ ಮಾಡಿ ಆ್ಯಪ್ ಓಪನಿಂಗ್ ಮಾಡಿದಾಗ ತುಂಬ ಕ್ವಿಕ್ಕಾಗಿ ಓಪನ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಆ್ಯಪ್ಸ್ ಓಪನ್ ಮಾಡಿದ್ರೂ ನಮಗೆ ಯಾವುದೇ ಲ್ಯಾಗಿನೆಸ್ ಆಗೋದಿಲ್ಲ ಅಥವಾ ಜಿಟ್ರಿನೆಸ್ ಏನೋ ಫೀಲ್ ಆಗೋದಿಲ್ಲ. ಡೇ ಟು ಡೇ ಟಾಸ್ಕ್ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ರ್ಯಾಮ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿದೆ. ಇನ್ನು ನಾವು ಇದರ BGMIಯಲ್ಲಿ ಈ ಫೋನ್ 120 FPS ವರೆಗೂ ಅನ್ಲಾಕ್ ಮಾಡುತ್ತೆ. ಅಂದರೆ 120 FPS ಅಲ್ಲಿ ಗೇಮಿಂಗ್ ಕೂಡ ನಾವು ಆಡ್ಬೋದು. ಈ ಡಿಸ್ಪ್ಲೇಯಲ್ಲಿ ಅಪ್ ಟು 144 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಅಂದರೆ ಕೆಲವು ಸಪೋರ್ಟಿಂಗ್ ಗೇಮ್ಸ್ಗಳಲ್ಲಿ 144 FPS ಕೂಡ ಕೊಡ್ಬೋದು. ನೀವು ಗೈರೋ ಪ್ಲೇಯರ್ ಏನಾದರೂ ಆಗಿದ್ರೆ ಗೈರೋ ಸೆನ್ಸರ್ ಕೂಡ ಇದೆ. ಡಿಲೇ ಫೀಲ್ ಏನೂ ಆಗೋದಿಲ್ಲ.
ಮತ್ತು ಇದರಲ್ಲಿ CPU ಥ್ರಾಟ್ಲಿಂಗ್ ಟೆಸ್ಟ್ ಕೂಡ ರನ್ ಮಾಡಿದ್ವಿ. ಇದರಲ್ಲಿ ಕೂಲಿಂಗ್ ಸಿಸ್ಟಮ್ ಇರೋದ್ರಿಂದ ಗ್ರಾಫ್ ರೆಡ್ಗೆ ಏನೂ ಹೋಗೋದಿಲ್ಲ. ಮೋಸ್ಟ್ಲಿ ಗ್ರೀನ್ ಮತ್ತು ಯೆಲ್ಲೋ ರೇಂಜಲ್ಲೇ ಇರುತ್ತೆ. ಮತ್ತು ಇದರ ಪರ್ಫಾರ್ಮೆನ್ಸ್, ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಕಾಂಬಿನೇಷನ್ ಇರೋದ್ರಿಂದ ಪರ್ಫಾರ್ಮೆನ್ಸ್ ಇದರಲ್ಲಿ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ, ಈ ಫೋನ್ ಲೇಟೆಸ್ಟ್ ಆಂಡ್ರಾಯ್ಡ್ 16 ಮೇಲೆ ರನ್ ಆಗುತ್ತೆ. ಇದು Hello UI ಬೇಸ್ಡ್ ಆಗಿದೆ. ಇದಕ್ಕೆ 3 ಇಯರ್ಸ್ OS ಅಪ್ಡೇಟ್ ಹಾಗೆ 5 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಮೋಟೋ ಅವರು ಟೈಮ್ ಸರಿಯಾಗಿ ಅಪ್ಡೇಟ್ಸ್ನ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಈ ಫೋನ್ ಸೆಟಪ್ ಮಾಡುವಾಗ ಕೆಲವು ಆ್ಯಪ್ ಸಜೆಷನ್ನ ಕೇಳ್ತಾ ಇರುತ್ತೆ. ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಇದರಲ್ಲಿ ಸ್ವಲ್ಪ ಬ್ಲೋಟ್ವೇರ್ಸ್ ಇದ್ದಾವೆ, ಆದರೆ ಎಲ್ಲವನ್ನು ಸಹ ನಾವು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಮೊದಲಿಗೆ ಸಾಫ್ಟ್ವೇರ್ನ ನಾವು ನೋಟಿಸ್ ಮಾಡ್ತಾ ಇದ್ದಂಗೆ ನಮಗೆ ಗೊತ್ತಾಗೋದು ಇದರ ಆ್ಯನಿಮೇಷನ್ಸ್ ಇಂಪ್ರೂವ್ ಆಗಿದೆ. ಈ ಫೋನ್ ಪವರ್ಫುಲ್ ಆಗಿರೋದ್ರಿಂದ ಇಂಪ್ರೂವ್ ಆಗಿರ್ಬೋದು. ಮತ್ತು ಮೋಟೋ ಈಗ ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್ ಕೂಡ ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ ಡಿಫ್ರೆಂಟ್ ಲಾಕ್ ಆಪ್ಷನ್ಸ್ಗಳು ಸಿಗುತ್ತೆ. ಬೇರೆ ಬೇರೆ ವಿಡ್ಜೆಟ್ಸ್ ಅಪ್ಲೈ ಮಾಡ್ಕೋಬೋದು. ಲೆಫ್ಟ್ ಸೈಡ್ ಟಾಪ್ನಲ್ಲಿ ನಮಗೆ ಎಕ್ಸ್ಟ್ರಾ ಕೀ ಸಿಗುತ್ತೆ. ಇದನ್ನು ಪ್ರೆಸ್ ಮಾಡಿದರೆ ಮೋಟೋ AI ಲಾಂಚ್ ಆಗುತ್ತೆ. ಇದರೊಳಗಡೆ ತುಂಬ AI ಫೀಚರ್ಸ್ಗಳು ಸಿಗುತ್ತೆ. ಪರ್ಪ್ಲೆಕ್ಸಿಟಿ, ಕೋಪೈಲಟ್ ಬಿಲ್ಟಿನ್ ಆಗಿ ಸಿಗುತ್ತೆ. ಇದರಿಂದ ರಿಮೆಂಬರ್ ಸೆಟ್ ಕೂಡ ಮಾಡ್ಕೋಬೋದು. ಆಮೇಲೆ ಅದನ್ನು ನಾವು ಕೇಳ್ಬೋದು. ಅದೆಲ್ಲ ಇದು ಶೋ ಮಾಡುತ್ತೆ. ಸ್ಕ್ರೀನ್ಶಾಟ್ಸ್ನ ಸೇವ್ ಮಾಡಿ ಆಮೇಲೆ ನಾವು ಸರ್ಚ್ ಕೂಡ ಮಾಡ್ಕೋಬೋದು. ಜೊತೆಗೆ ಇಮೇಜ್ ಜನ್ರೇಷನ್ ಆಪ್ಷನ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಮೂವ್ ಆಪ್ಷನ್ ಕೂಡ ಸಿಗುತ್ತೆ. ಯಾರಿಗಾದರೂ ಹ್ಯಾಪಿ ಬರ್ತ್ಡೇ ಮೆಸೇಜ್ ಟೈಪ್ ಮಾಡಿದ್ರೆ ಸ್ಟಿಕ್ಕರ್ಸ್ನ ಇದು ಸಜೆಷನ್ ಕೊಡುತ್ತೆ. ಮತ್ತು ಇದರಲ್ಲಿ ಸೆಕ್ಯೂರ್ ಫೋಲ್ಡರ್, ಆ್ಯಪ್ ಲಾಕ್, ಡ್ಯುಯಲ್ ಆ್ಯಪ್ ಅಂತಹ ಫೀಚರ್ಸ್ಗಳು ಸಿಗುತ್ತೆ. ಕಾಲ್ ರೆಕಾರ್ಡಿಂಗ್ಗೆ ಗೂಗಲ್ ಡಯಲರ್ ಸಿಗುತ್ತೆ. ರೆಕಾರ್ಡಿಂಗ್ ಮಾಡಿದ್ರೆ ಆಪೋಸಿಟ್ ಅವ್ರಿಗೆ ಗೊತ್ತಾಗುತ್ತೆ. ಇದರ ಮೋಟೋ ಗೆಸ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದರೆ, ಈ ಫೋನ್ ಸ್ಲಿಮ್ ಆಗಿದ್ರು ಇದರಲ್ಲಿ 6500 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 45 ಮಿನಿಟ್ಸಲ್ಲೇ ಫುಲ್ ಚಾರ್ಜ್ ಆಗೋಗುತ್ತೆ. ಇದನ್ನು ನಾವು ಹೆವಿ ಯೂಸ್ ಮಾಡಿದ್ರೆ 8 ಅವರ್ಸ್ ಪ್ಲಸ್ ಸ್ಕ್ರೀನ್ ಆನ್ ಟೈಮ್ನ ಕೊಡುತ್ತೆ. ನಾರ್ಮಲ್ ಯೂಸೇಜಲ್ಲಿ ನಮಗೆ 2 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇದರ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಬ್ಲೂಟೂತ್ 5.4 ಇದೆ, ವೈಫೈ 6 ಸಿಗುತ್ತೆ, 17 5G ಬ್ಯಾಂಡ್ಸ್ ಇದ್ದಾವೆ, NFC ಸಪೋರ್ಟ್ ಕೂಡ ಮಾಡುತ್ತೆ, ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು. ಇದರ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. 5G ಪ್ಲಸ್ ಮತ್ತು VoNR ಇಂಡೋರಲ್ಲೂ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಇದರ USB Type-C 2.0 ಪೋರ್ಟ್ ಇದೆ. ಇದರ ಸಿಮ್ ಸ್ಲಾಟಲ್ಲಿ ನಾವು 2 ಸಿಮ್ನ ಹಾಕ್ಕೋಬೋದು, ಆದರೆ SD ಕಾರ್ಡ್ ಸಪೋರ್ಟ್ ಇಲ್ಲ. ಕೊನೆಯದಾಗಿ ನಾವು ಇದರ ಕನ್ಕ್ಲೂಷನ್ ಕಡೆ ಬಂದರೆ, ಈ ಫೋನ್ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲನೂ ಸಹ ಕವರ್ ಮಾಡಿದ್ದೀನಿ. ಏನು ಅಂತಂದರೆ, ಈ ಬಾರಿ ಇದರಲ್ಲಿ ಟೆಲಿಫೋಟೋನ ರಿಮೂವ್ ಮಾಡಿದ್ದಾರೆ. ಕಾರಣ ಪೋರ್ಟ್ರೇಟ್ಸಲ್ಲಿ ಡೀಟೇಲ್ಸ್ ಕಡಿಮೆ ಆಗಿದೆ ಅಂತ ಅನ್ನಿಸುತ್ತೆ. ಮೊದಲು ಇದರ ಝೂಮ್ ಫೋಟೋಸಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರ್ತಾ ಇತ್ತು, ಆದರೆ ಈಗ ಕಡಿಮೆ ಆಗಿದೆ. ಆದರೆ ಮೇಯ್ನ್ ಕ್ಯಾಮ್ರಾ, ಸೆಲ್ಫಿ ಕ್ಯಾಮ್ರಾ, ಅಲ್ಟ್ರಾವೈಡ್ ಕ್ಯಾಮ್ರಾ ಎಲ್ಲನೂ ಚೆನ್ನಾಗಿದ್ದಾವೆ. ಮತ್ತು ವಿಡಿಯೋ ಕೆಪಾಬಿಲಿಟೀಸ್ ಕೂಡ ಸ್ಟ್ರಾಂಗ್ ಆಗಿದೆ. ಈ ಸರಿ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ನ ರಿಮೂವ್ ಮಾಡಿದ್ದಾರೆ. ಅದು ಸಹ ಒಂದು ಫ್ಲ್ಯಾಗ್ಶಿಪ್ ಫೀಚರ್ ಆಗಿತ್ತು. ಮತ್ತು ಇವಾಗ ಇದರಲ್ಲಿ ಸೈಲೆಂಟ್ ಕಾಲ್ ರೆಕಾರ್ಡಿಂಗ್ ಇದರಲ್ಲಿ ಏನೂ ಬರೋದಿಲ್ಲ. ಕ್ವಾಡ್ ಕರ್ವ್ ಡಿಸ್ಪ್ಲೇ ಇದೆ ಇದರಲ್ಲಿ. ಇದರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆದರೆ ಈಗ ಸ್ವಲ್ಪ ಜನರು ಫ್ಲ್ಯಾಟ್ ಡಿಸ್ಪ್ಲೇನ ಇಷ್ಟಪಡ್ತಾ ಇದ್ದಾರೆ. ಆದರೆ ಇದರ ಪರ್ಫಾರ್ಮೆನ್ಸ್ ಸೈಡ್ ಅಂತೂ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ರ್ಯಾಮ್ ಮತ್ತು ಸ್ಟೋರೇಜ್ ಕಾಂಬಿನೇಷನಿಂದ ಕ್ಯಾಮ್ರಾ ಏನು ಲ್ಯಾಗ್ ಫೀಲ್ ಆಗ್ತಾ ಇಲ್ಲ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. IP69 ರೇಟಿಂಗ್ ಇದೆ. ಬ್ಯಾಟ್ರಿ ದೊಡ್ಡದಾಗಿದೆ ಮತ್ತು ಆಪ್ಟಿಮೈಸ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಮತ್ತು ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ನ ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಈ ಪಾಸಿಟಿವ್ಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇಷ್ಟ ಆಗಿಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಮೋಟೋಲಾ H70 Pro ಕಂಪ್ಲೀಟ್ ರಿವ್ಯೂನ ಮಾಡಿದ್ದೀನಿ. ನಾನು ಇಂತಹ ಸಿಂಪಲ್ ಮತ್ತು ಸ್ಟ್ರೈಟ್ ಪಾಯಿಂಟ್ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಯಾಕಂದರೆ ನಿಮಗೆ ಎಲ್ಲ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ, ಮತ್ತು ನಿಮ್ಮ ಹಣ ಸರಿಯಾಗಿರೋ ಜಾಗದಲ್ಲಿ ಸ್ಪೆಂಡ್ ಆಗಬೇಕು ಅಂತ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಆನ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.